ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ ತಪಸ್ಸಿನ ಮರದ ಶತ್ರುನಾಶ ತಂತ್ರ ಪ್ರಯೋಗದ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಹೇಳ್ತೇನೆ. ಇಲ್ಲಿ ತೋರಿಸ್ತಿರುವಂತಹ ಮರವನ್ನು ನೀವು ಸಾಮಾನ್ಯವಾಗಿ ಎಲ್ಲರೂ ನೋಡೇ ಇರ್ತೀರ. ಈ ಒಂದು ಮರದ ಹೆಸರನ್ನು ಸಹ ನೀವು ಕೇಳೇ ಇರ್ತೀರ. ಇದನ್ನು ತಪಸ್ಸಿನ ಮರ ಅಂತ ನಾವು ಕರಿತೇವೆ. ಇದು ರಸ್ತೆ ಬದಿಗಳಲ್ಲಿ ತುಂಬಾ ಮರವಾಗಿ ಬೆಳೆದಿರುತ್ತೆ. ಈ ಒಂದು ಮರದ ತಂತ್ರ ಪ್ರಯೋಗ ಯಾವ ಥರ ಮಾಡಬೇಕು ಅಂದರೆ, ಶತ್ರುಗಳು ನಿಮಗೆ ವಿಪರೀತವಾದಂತಹ ತೊಂದರೆಗಳನ್ನು ಕೊಡ್ತಿದ್ರೆ ಅಥವಾ ಹಿಂಸೆಯನ್ನು ನೀಡ್ತಿದ್ರೆ, ನಿಮ್ಮ ಪಾಡಿಗೆ ನೀವು ಸಮಾಜದಲ್ಲಿ ಜೀವನವನ್ನು ಮಾಡ್ತಿದ್ರೂ ಸಹ ನಿಮ್ಮ ಮೇಲಿನ ದ್ವೇಷ, ಅಸೂಯದಿಂದ, ಹೊಟ್ಟೆ ಕಿಚ್ಚಿನಿಂದ ಶತ್ರುಗಳು ಪದೇ ಪದೇ ನಿಮಗೆ ತೊಂದರೆಗಳನ್ನು ಕೊಡ್ತಿದ್ರೆ, ಆ ಒಂದು ಸಮಯದಲ್ಲಿ ನೀವು ಏನು ಮಾಡಬೇಕು ಅಂದರೆ, ಮಂಗಳವಾರ ಅಥವಾ ಶನಿವಾರ ದಿನ ಅತಿಗಂಡ ಯೋಗ ಇರಬೇಕು. ಆ ಒಂದು ಸಮಯವನ್ನು ನೀವು ನೋಡಿಕೊಂಡು ಸ್ಮಶಾನದ ಇದ್ದಿಲನ್ನು ತೆಗೆದುಕೊಂಡು ಬರಬೇಕು. ಸ್ಮಶಾನದ ಇದ್ದಿಲಿಯಲ್ಲಿ ಕರೆ ಮದ್ಗುಣಿಕೆ ಅಥವಾ ಕರೆ ದತ್ತೂರ ಅಂತಲೂ ಕರಿತೀವಿ. ಆ ಒಂದು ರಸವನ್ನು ಹಾಕಿ ಚೆನ್ನಾಗಿ ತೆಗೆದು ಶಾಯಿ ರೂಪದಲ್ಲಿ ಮಾಡಿಕೊಂಡು ನೀವು ಕಬ್ಬಿಣದ ಮೊಳೆಯ ಸಹಾಯದಿಂದ ಶತ್ರುವಿನ ಹೆಸರನ್ನು, ತಾಯಿಯ ಹೆಸರನ್ನು ಈ ಎಲೆಗಳ ಮೇಲೆ ಬರಿಬೇಕು. ಟೋಟಲಾಗಿ 8 ಎಲೆಗಳ ಮೇಲೆ ಶತ್ರುವಿನ ಹೆಸರನ್ನು, ತಾಯಿಯ ಹೆಸರನ್ನು ಬರೆದು ಕಪ್ಪು ದಾರದಿಂದ ಸುತ್ತಿ ಅದೇ ಮರದ ಬುಡಕ್ಕೆ ನೀವು ಕಬ್ಬಿಣದ ಮೊಳೆಯ ಸಹಾಯದಿಂದ ಬಡಿದು ಹಿಂದಕ್ಕೆ ತಿರುಗಿ ನೋಡದಂತೆ ಮನೆಗೆ ಬರಬೇಕು. ಆ ಥರ ಮಾಡಿದ್ದೇ ಆದರೆ ನೀವು ಯಾರ ಹೆಸರನ್ನು ತೆಗೆದುಕೊಂಡು ಮಾಡಿರ್ತೀರ ಅಂಥವರು ಏನಾಗ್ತಾರೆ, ಸಂಪೂರ್ಣವಾಗಿ ನಾಶ ಅನ್ನೋದು ಆಗ್ತಾರೆ. ಅವರು ಅಧರ್ಮಿಗಳು, ಅನ್ಯಾಯ ಅಕ್ರಮಗಳನ್ನು ಮಾಡ್ತಿದ್ದರೆ ಮಾತ್ರ ಈ ಒಂದು ತಂತ್ರ ಅನ್ನೋದು ಅವರಿಗೆ ವರ್ಕ್ ಆಗುತ್ತೆ. ಅವರಲ್ಲಿ ನ್ಯಾಯ ಧರ್ಮ ಈ ಒಂದು ಮಾರ್ಗದಲ್ಲಿ ಅವರು ನಡೀತಿದ್ದರೂ ಸಹ ನೀವು ಅಂಥವರಿಗೆ ಈ ಒಂದು ಪ್ರಯೋಗವನ್ನು ಮಾಡಿದರೆ ಏನಾಗುತ್ತೆ, ಅದು ನಿಮಗೆ ರಿವರ್ಸ್ ಅನ್ನೋದು ಆಗುತ್ತೆ. ಯಾಕೆಂದರೆ ಭಗವಂತ ಕಣ್ಣು ಮುಚ್ಕೊಂಡು ಕುಂತಿರಲ್ಲ. ಯಾರ ಹತ್ರ ನ್ಯಾಯ, ಯಾರ ಹತ್ರ ಧರ್ಮ ಇರುತ್ತೆ ಅಂಥವರನ್ನು ಕಾಪಾಡ್ತಾನೆ. ಆದ ಕಾರಣ ನೀವು ಮಾಡಬೇಕಾದ್ರೆ ಅವರಲ್ಲಿ ಅಧರ್ಮ, ಅನ್ಯಾಯ, ಅಕ್ರಮ ಅನ್ನೋದು ಹೆಚ್ಚಾಗಿತ್ತಂದ್ರೆ ಮಾತ್ರ ಈ ಒಂದು ತಂತ್ರ ಪ್ರಯೋಗವನ್ನು ಮಾಡಿ ಅದರಲ್ಲಿ ನಿಮಗೆ ಫಲ ಅನ್ನೋದು ಸಿಗುತ್ತೆ. ಇಂತಹ ರಹಸ್ಯ ವಿಚಾರಗಳನ್ನು, ತಂತ್ರಗಳನ್ನು, ಮಂತ್ರಗಳನ್ನು, ದೇವತಾ ಸಾಧನೆಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.